ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೊಲವಿನ ಆಸರೆಯಲ್ಲಿ ಭಾಗ 84. ತನ್ನ ಕತ್ತಿನಲ್ಲಿದ್ದ ಮಾಂಗಲ್ಯ ಸರ ತೋರಿಸಿ, ಈ ಬಂಧನದಲ್ಲಿರೋ ಸುಖ, ಸಂತೋಷ, ಮನಸ್ಸಿಗಾರ ನೆಮ್ಮದಿ ಬಹುಶಃ ಇನ್ನಾವುದರಲ್ಲೂ ಇಲ್ಲ ಎಂದು ಸನ್ನಿಧಿ ಹೇಳಿದಾಗ ವೇದಾಂತ್ನ ಕಣ್ಣುಗಳಲ್ಲಿ ಕೋಟಿ ಮಿಂಚುಗಳು ಒಮ್ಮೆಲೆ ಪ್ರವಹಿಸಿದಂತಾಯಿತು. ಅವನು ಅವಳನ್ನು ಆಶೀರ್ವದಿಸುವಂತೆ ಫೋಸ್ ಕೊಡುತ್ತಾ, ಆಮೆನ್, ಅಸ್ತು ತಥಾಸ್ತು, ಯಾವಾಗಲೂ ನೀನು ಸುಖ ಸಂತೋಷವಾಗಿ ಬಾಳು ಎಂದು ನಾಟಕೀಯವಾಗಿ ಹೇಳಿದ. ಸನ್ನಿಧಿ ತಾಯಿಯ ಬಳಿ ಪ್ರಶ್ನಿಸುತ್ತಿದ್ದಳು, ಈ ಮದುವೆ ಆಗೋಕೆ ಹೇಗೆ ಸಾಧ್ಯ ಆಯಿತು? ಸನ್ನಿಧಿ ಈ ಪ್ರಶ್ನೆ ಕೇಳುವಾಗ ಅಲ್ಲಿ ಜಯಂತಿ ಮತ್ತು ವೇದಾಂತ್ ಮಾತ್ರ ಇದ್ದರು. ಉಳಿದವರೆಲ್ಲರೂ ಊಟಕ್ಕೆ ಹೋಗಿದ್ದರು. ಇವತ್ತು ನಿಂಗೆ ತುಂಬ ಆಯಾಸ ಆಗಿದೆ, ಸುಸ್ತಾಗಿದ್ದೀಯ ಕಂದ, ನೀನು ಬೇಗ ಹುಷಾರಾಗು, ಅದೆಲ್ಲ ಆಮೇಲೆ ಇನ್ನೊಂದಿನ ನಿಧಾನವಾಗಿ ಹೇಳ್ತೀನಿ. ಹೇಗೋ ನಿಮ್ಮಿಬ್ಬರ ಮದುವೆ ಯಾವುದೇ ತೊಂದರೆ ಇಲ್ಲದೆ ಆಯ್ತಲ್ಲ. ನಾನು ಅದೆಷ್ಟು ದೇವರಿಗೆ ಹರಕೆ ಹೊತ್ಕೊಂಡಿದ್ನೋ ನನಗೆ ಗೊತ್ತಿಲ್ಲ. ಇನ್ನು ನಿಧಾನವಾಗಿ ಆ ಹರಕೆಗಳನ್ನೆಲ್ಲ ತೀರಿಸಬೇಕು. ಜಯಂತಿಯವರು ಮಗಳ ಕೈಯನ್ನು ತಮ್ಮ ಕೈಯೊಳಗೆ ತೆಗೆದುಕೊಂಡು ಹೇಳಿದರು, ಡ್ರಿಪ್ ಹಾಕಿದ್ದು ತುಂಬ ನೋವಾಯ್ತಾ ಕಂದ ಎಂದು ವಿಚಾರಿಸಿದಾಗ, ಇಲ್ಲಮ್ಮ, ದೇಹಕ್ಕಾದ ನೋವು ತಡ್ಕೋಬಹುದು, ಅದು ಬೇಗ ವಾಸಿ ಆಗಿ ಹೋಗುತ್ತೆ. ಆದರೆ ಮನಸ್ಸಿಗಾದ ನೋವು ತಡ್ಕೊಳ್ಳೋಕ್ಕಾಗಲ್ಲ, ಅದು ನನ್ನ ಜೊತೆನೇ ನಿರಂತರವಾಗಿರುತ್ತೆ. ಅಮ್ಮ, ನೀನು ಇವತ್ತು ಅದನ್ನು ನನಗೆ ಹೇಳಲೇಬೇಕು. ನೀನು ವೇದಾಂತ್ ಜೊತೆ ನನ್ನ ಮದುವೆ ಮಾಡಿಸಿದ್ಯಲ್ಲ, ಅದರಿಂದ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿಯೂ ಖುಷಿಯೂ ಆಯಿತು. ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ದು ಸಾಧ್ಯ ಆದಾಗ ಆಗೋ ಮಹದಾನಂದ, ಸಂತೃಪ್ತಿ, ನೆಮ್ಮದಿ, ಅದನ್ನು ವರ್ಣಿಸೋಕೆ ನನ್ನ ಹತ್ರ ಪದಗಳೇ ಇಲ್ಲ. ನಾನು ಮಧ್ಯೆ ಮಾತಾಡಲ್ಲ, ನೀನು ಹೇಳ್ತಾ ಹೋಗು. ನಾನು ಆರಾಮವಾಗಿ ಮಲಗಿ ರಿಲ್ಯಾಕ್ಸ್ ಮಾಡ್ತಾ ಎಲ್ಲವನ್ನು ಕೇಳಿಸ್ಕೋತೀನಿ. ಪ್ಲೀಸ್ ಅಮ್ಮ, ಹೇಳು ಎಂದು ತಾಯಿಯ ಬಳಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದಳು ಸನ್ನಿಧಿ. ನೀನು ಇಷ್ಟು ಕೇಳಿದ ಮೇಲೆ ಇಲ್ಲ ಅನ್ನೋಕೆ ನನಗೂ ಮನಸ್ಸಿಲ್ಲ, ಹೇಳ್ತೀನಿ. ಅದು ಆವತ್ತು ಸುಮಾರು 2 ವಾರಗಳ ಹಿಂದೆ ಕುಸುಮ ಆಂಟಿ ಆಕಸ್ಮಿಕವಾಗಿ ನನಗೆ ಲಕ್ಷ್ಮೀನರಸಿಂಹಸ್ವಾಮಿ ಟೆಂಪಲಲ್ಲಿ ಸಿಕ್ಕಿದ್ರು. ಅದನ್ನು ನಾನು ಆವತ್ತೇ ನಿನಗೆ ಹೇಳಿದ್ನಲ್ಲ. ನಾನು ನಿನ್ನ ಮದುವೆ ವಿಷಯ ಹೇಳಿದಾಗ ಅವರಿಗೆ ಅದು ತೀರಾ ಅನಿರೀಕ್ಷಿತವಾಗಿದ್ದು ಗೊತ್ತೇ ಇರಲಿಲ್ಲ. ಮಾತ್ರ ಅಲ್ಲ, ತುಂಬ ಬೇಜಾರು ಮಾಡಿಕೊಂಡ್ರು. ಯಾಕಿಂಗ್ ಮಾಡಿದ್ರಿ ಜಯಂತಿಗೆ? ನನ್ನ ಮಗ ವೇದ್ ನಿಮ್ಮ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಇಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡ್ತಾ ಇದ್ದಾರೆ. ಜಾತಕ ಅನುಕೂಲನೂ ಇತ್ತು. ನಮ್ಮ ಮನೆಯಲ್ಲಿ ಅಂತೂ ಎಲ್ಲರೂ ಸಾನೂನೇ ನಮ್ಮ ಮನೆ ಸೊಸೆ ಅಂತ ಅಂದ್ಕೊಂಡಿದ್ವಿ. ಜಾತಕನೂ ಹೇಳಿ ಮಾಡಿಸಿದ ಹಾಗಿದೆ ಅಂತ ಶಾಸ್ತ್ರಿಗಳು ಹೇಳಿದಾಗ ನಮಗಾದ ಸಂತೋಷ ಅಷ್ಟಿಷ್ಟಲ್ಲ. ಆದರೆ ಅದೇನೋ ಮಾತಿಗೆ ಮಾತು ಬೆಳೆದು ಗಂಡು ಮಕ್ಕಳಿಬ್ಬರ ಮಧ್ಯೆ ಒಂದು ಪುಟ್ಟ ಜಗಳ ಆಗಿತ್ತಂತೆ. ನಿಮ್ಮನೆಯವರು ಅದನ್ನೇ ದೊಡ್ಡದು ಮಾಡಿಕೊಂಡು ನನ್ನ ಮಗಳನ್ನು ನಿಮ್ಮ ವೇದಾಂತ್ಗೆ ಕೊಡೋದೇ ಇಲ್ಲ ಅಂತ ಚಾಲೆಂಜ್ ಹಾಕಿ ಹೋಗಿದ್ರಂತೆ. ಅದಕ್ಕೆ ಸರಿಯಾಗಿ ವೇದ್ ಅಪ್ಪ ಕೂಡ ನೋಡ್ತಾ ಇರು, ನಿನ್ನ ಮಗಳನ್ನೇ ನನ್ನ ಸೊಸೆಯಾಗಿ ಮಾಡ್ಕೋತೀನಿ, ಅದು ಹೇಗೆ ತಪ್ಪಿಸ್ತೀರೋ ಅಂತ ಚಾಲೆಂಜ್ ಹಾಕಿದ್ರಂತೆ. ಅದನ್ನು ನಮ್ಮ ಮನೆಯವರು ನಮ್ಮ ಹತ್ರ ಹೇಳಿದರು. ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡು ಬಂದು ಸರಿ, ಆ ಹುಡುಗಿಯನ್ನೇ ನಾನು ನಮ್ಮನೆ ಸೊಸೆಯನ್ನಾಗಿ ಮಾಡೋದು ಅಂತ ನಮ್ಮನೆಯವರು ಹೇಳ್ತಾ ಇದ್ರು. ಆದರೆ ಅಷ್ಟರಲ್ಲಿ ಅನಿವಾರ್ಯ ಕಾರಣದಿಂದಾಗಿ ಚೆನ್ನೈಗೆ ಹೋಗಬೇಕಾದ ವಿಷಯವನ್ನು ಹೇಳಿದ್ದರು. ಇಷ್ಟು ಬೇಗ ಜಯರಾಮಣ್ಣ ಮಗಳ ಮದುವೆ ಮಾಡಿಸ್ತಾನೆ ಅಂತ ಗೊತ್ತಿರಲಿಲ್ಲ. ಅವನ ಮಗಳ ಮದುವೆ ಅವನಿಷ್ಟ. ಆದರೆ ಹುಡುಗನ ಹಿಂದೆ ಮುಂದೆ ಪೂರ್ವಾಪರ ಸರಿಯಾಗಿ ತಿಳಿಯದೆ ಜಯರಾಮಣ್ಣ ಹೀಗ್ಯಾಕೆ ಮಾಡಿದ? ಮತ್ತೆ ಈ ಮದುವೆಗೆ ಸಾನು ಒಪ್ಕೊಂಡ್ಲಾ? ಅದು ಹೇಗೆ ಒಪ್ಕೊಂಡ್ಲು ಅಂತ ನನ್ನ ಹತ್ರ ಕೇಳಿದರು. ನಂಗಾಗ ಇನ್ನಿಲ್ಲದ ಆಶ್ಚರ್ಯವಾಗಿತ್ತು. ಹುಡುಗನ ಹೆಸರು, ಫೋಟೋ ನೋಡಿದರೆ ನನಗೆ ಇವನನ್ನು ಎಲ್ಲೋ ನೋಡಿದ್ದೀನಿ ಅನಿಸುತ್ತೆ, ಆದರೆ ಎಲ್ಲಿ ಅಂತ ಸರಿಯಾಗಿ ಜ್ಞಾಪಕನೇ ಬರ್ತಾ ಇಲ್ಲ ಅಂತ ಹೇಳಿದ ಕುಸುಮ ಅವರು ಬಳಿಕ ತಮ್ಮ ಬಳಿ ಹುಡುಗನ ಅಡ್ರೆಸ್ ಡೀಟೇಲ್ ಎಲ್ಲ ಕೇಳಿ ಪಡೆದುಕೊಂಡುದನ್ನು ಹೇಳಿದರು. ಅವರ ಹುಡುಗರನ್ನು ಕಳುಹಿಸಿ ಹುಡುಗನ ಬಗ್ಗೆ ತಿಳಿದು ಹೇಳುತ್ತೇನೆಂದು. ಬಳಿಕ ತಾವು ಹುಡುಗನ ಮನೆ ನೋಡಿ ಬಂದ ಮೇಲೆ ಜಯಂತಿಯವರಿಗೆ ಹುಡುಗ ಏನು ಹಿಡಿಸಿರಲಿಲ್ಲವಲ್ಲ, ಅದನ್ನು ಕುಸುಮ ಅವರಿಗೆ ತಿಳಿಸಲೆಂದು ಕಾಲ್ ಮಾಡಬೇಕೆಂದುಕೊಂಡಾಗಲೇ ಕುಸುಮ ಅವರಿಂದಲೇ ಜಯಂತಿಯವರಿಗೆ ಕರೆ ಬಂದಿತ್ತು. ಅತ್ತಿಗೆ, ಸಾನು ನಿಮಗೆ ಹೇಗೆ ಮಗಳು, ನನಗೂ ಹಾಗೆ ಮಗಳು ಅಂತಾನೆ ಅಂದ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ಹುಡುಗನಿಗೆ ನಿಮ್ಮ ಮಗಳನ್ನು ಕೊಡಬೇಡಿ. ನಾನಾಗಲೇ ಹೇಳಿದ್ನಲ್ಲ, ಹುಡುಗನನ್ನು ಎಲ್ಲೋ ನೋಡಿದ್ದೀನಿ ಅಂತ. ಅದು ಸತ್ಯಾನೇ. ನನ್ನ ಕಸಿನ್ ಸಿಸ್ಟರ್ ಶಾಲಿನಿ ಅಂತ ಇದ್ದಾಳೆ, ಅವಳ ಮಗಳಿಗೂ ಇದೇ ಸಂಬಂಧ ಬಂದಿತ್ತು. ಹುಡುಗ ಅಮೆರಿಕಾದಲ್ಲಿದ್ದಾನೆ, ಸಾಫ್ಟ್ವೇರ್ ಎಂಜಿನಿಯರ್ ಅಂತ ಹೇಳ್ತಿದ್ದ ತಕ್ಷಣವೇ ಎಲ್ಲರೂ ಆಸೆಯಿಂದ ಒಪ್ಪಿಕೊಳ್ಳೋ ಹಾಗೆ ಅವರು ಕೂಡ ಪೂರ್ವಾಪರ ಸರಿಯಾಗಿ ನೋಡದೆ ಸಿಂಪಲ್ ಮದುವೆ ಸಾಕು ಅಂತ ಹೇಳಿದ ತಕ್ಷಣವೇ ಹಳ್ಳಕ್ಕೆ ಬಿದ್ದುಬಿಟ್ಟಿದ್ರು. ಆದರೆ ಅವರು ಎಂಗೇಜ್ಮೆಂಟ್ಗೆ ಸಮೀಪದ ಬಂಧು ಮಿತ್ರರನ್ನು ಕರೆದು ಸ್ವಲ್ಪ ಗ್ರ್ಯಾಂಡಾಗಿಯೇ ಎಂಗೇಜ್ಮೆಂಟ್ ಮಾಡಿದ್ರು. ಆವತ್ತು ಏನಾಯಿತು ಅಂದರೆ, ಆಕಸ್ಮಿಕವಾಗಿಯೇ ಅಮೆರಿಕದಲ್ಲಿದ್ದ ಅವಳ ಕ್ಲೋಸ್ ಫ್ರೆಂಡ್ನ ಅಕ್ಕ ಮತ್ತು ಅವಳ ಗಂಡ ಕೂಡ ಬಂದಿದ್ದರು. ಅವರನ್ನು ನೋಡಿದ ತಕ್ಷಣವೇ ಹುಡುಗನ ಮುಖ ಬಿಳಿಚಿಕೊಂಡಿತ್ತು. ಯಾಕೆಂದರೆ ಈ ಹುಡುಗ ರಜತ್ ಅಲ್ಲಿ ಒಬ್ಬಳು ಹುಡುಗಿ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದ. ಇನ್ನೊಂದು ಹುಡುಗಿ ಜೊತೆ 1 ವರ್ಷ ಸಂಸಾರ ಮಾಡ್ತಾ ಇದ್ದದ್ದನ್ನು ಅವರು ನೋಡಿದ್ದಾರೆ. ಅವರಿಬ್ಬರು ನೇಬರ್ಸ್ ಆಗಿದ್ದರಿಂದ ಅವರಿಗೆ ರಜತ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವರು ತಕ್ಷಣವೇ ಈ ಹುಡುಗ ಬೇಡ ಅಂತ ಹೇಳಿಬಿಟ್ರು. ಎಂಗೇಜ್ಮೆಂಟ್ ಶಾಸ್ತ್ರ ಅರ್ಧದಲ್ಲೇ ನಿಲ್ಲಿಸಿಬಿಟ್ರು.
ಹುಡುಗ ಮತ್ತು ಅವನ ಫ್ಯಾಮಿಲಿಯ ಮುಖಕ್ಕೆ ಸರಿಯಾಗಿ ಮಂಗಳಾರತಿ ಮಾಡಿ ಅವರ ಮುಖದ ಬೆವರಿಳಿಸಿ ಹುಡುಗಿಯ ಕಡೆಯವರು ಕಳುಹಿಸಿಕೊಟ್ಟಿದ್ರು. ದುಡ್ಡು ವೇಸ್ಟ್ ಆಗಿ ಹೋದ್ರೂ ಪರವಾಗಿಲ್ಲ, ಮಗಳ ಜೀವನ ಹಾಳಾಗ್ಲಿಲ್ವಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋಗಿರಲಿಲ್ಲ ಆ ಮನೆಯವರು. ಕುಸುಮ ಅವರು ಜಯಂತಿಯವರಿಗೆ ವಿವರಿಸಿ ಹೇಳಿದ್ದರು. ಅಂದು ಕುಸುಮ ಅವರ ಮಾತು ಕೇಳಿ ಜಯಂತಿಯವರು ಅಳುತ್ತಾ, ನಾನೀಗ ಈ ವಿಷಯವನ್ನು ನಮ್ಮನೆಯವರ ಹತ್ರ ಹೇಳಿದರೆ ಅವರು ಖಂಡಿತ ನಂಬಲ್ಲ. ಅವರಿಗೆ ಅವರ ಹಠಕ್ಕಿಂತ ಬೇರೆ ಯಾವುದೂ ಹೆಚ್ಚಲ್ಲ. ಹುಡುಗ ಸರಿಯಿಲ್ಲ, ಅವನ ದೃಷ್ಟಿ ಸರಿಯಿಲ್ಲ ಅಂತ ಸಾನು ಅಳ್ತಾ ಇದ್ರು. ತಮ್ಮ ಮಾನ ಮರ್ಯಾದೆ ಅಂತ ಅವಳ ಬಾಯಿ ಕಟ್ಟಿ ಹಾಕಿದ್ದಾರೆ. ಅವಳಿಗೆ ಏನೂ ಮಾಡೋಕ್ಕಾಗದೆ ಅಸಹಾಯಕ ಪರಿಸ್ಥಿತಿಯಿಂದಾಗಿ ದಿನ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾಳೆ. ಪಾಪ, ನನ್ನ ಮಗಳ ಪರಿಸ್ಥಿತಿಯಂತೂ ನೋಡೋಕೆ ಆಗ್ತಾ ಇಲ್ಲ ಎಂದು ಅಳುವಿನ ಮಧ್ಯೆ ಜಯಂತಿಯವರು ಉತ್ತರಿಸಿದ್ದರು. ತಮ್ಮ ಮನೆಯವರು ಅಲೋಕ್ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ಆಗಿದ್ದು ಎಂದು ಕುಸುಮ ಅವರಿಂದ ಜಯಂತಿಯವರಿಗೆ ಎಲ್ಲ ವಿಷಯವೂ ಗೊತ್ತಾಗಿತ್ತು. ನೀವು ನನ್ನ ಸ್ವಾರ್ಥಿ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಅತ್ತಿಗೆ, ಆದರೆ ನನಗೆ ಎಲ್ಲದಕ್ಕಿಂತಲೂ ಹೆಚ್ಚಿದ್ದು ನನ್ನ ಮಗಳು ಮತ್ತು ಮಗಳ ಜೀವನ. ಅವಳು ಸುಖವಾಗಿರಬೇಕು ಅಂದರೆ ಅದು ಅವಳ ಮದುವೆ ವೇದಾಂತ್ ಜೊತೆ ನಡೆದರೆ ಮಾತ್ರ. ಇಲ್ಲಾಂದರೆ ನಾನು ನನ್ನ ಮಗಳ ಆಸೆಯನ್ನೇ ಕೈ ಬಿಡಬೇಕಾಗುತ್ತೆ. ಅದಕ್ಕಾಗಿ ನಾನು ನಮ್ಮ ಮನೆಯವರನ್ನು ಮಾತ್ರವಲ್ಲ, ಎಲ್ಲರನ್ನ ಎದುರು ಹಾಕ್ಕೊಳ್ಳೋಕೆ ರೆಡಿ ಇದ್ದೀನಿ. ಹೌದು, ಆಲೋಕ್ ನಮ್ಮ ಮಗ ಅಲ್ಲ, ಅಂದರೆ ನಮ್ಮ ಸ್ವಂತ ಮಗ ಅಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ಅವನು ನಮ್ಮ ದತ್ತುಪುತ್ರ. ನಮ್ಮ ಮನೆಯವರ ಆತ್ಮೀಯ ಗೆಳೆಯ ಮತ್ತು ಅವರ ಪತ್ನಿ ಬೈಕ್ ಆಕ್ಸಿಡೆಂಟ್ ಆಗಿ ಡೆತ್ ಬೆಡ್ನಲ್ಲಿದ್ದಾಗ ಈ ಹುಡುಗನನ್ನು ನೋಡಿಕೊಳ್ಳೋಕೆ ಯಾರೂ ಇಲ್ಲ ಅಂತ ನಮ್ಮನೆಯವರಿಗೆ ಕೊಟ್ಟು ಅವನನ್ನು ಮಗನಂತೆ ಸಾಕಬೇಕು ಅಂತ ಮಾತು ತೆಗೆದುಕೊಂಡಿದ್ರಂತೆ. ಆಗ ನಮ್ಮ ಮದುವೆಯಾಗಿ 1 ತಿಂಗಳು ಕೂಡ ಆಗಿರಲಿಲ್ಲ ಎಂದು ಹಿಂದೆ ಆದ ಘಟನೆಯನ್ನು ಕುಸುಮ ಅವರಿಗೆ ಯಾವುದೇ ಮುಚ್ಚುಮರೆಯೂ ಇಲ್ಲದೆ ತಿಳಿಸಿದರು ಜಯಂತಿ. ಆದರೆ ನಾವು ಯಾವುದೇ ಕಾರಣಕ್ಕೂ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ತುಂಬ ಗೌಪ್ಯವಾಗಿಯೇ ಇಟ್ಟಿದ್ದೀವಿ. ಮಕ್ಕಳಿಗೆ ಈ ವಿಚಾರ ಗೊತ್ತಿಲ್ಲದ್ದನ್ನು ಕುಸುಮ ಅವರಿಗೆ ತಿಳಿಸಿದರು ಜಯಂತಿ. ಇಂದು ವೇದಾಂತ್ ಮತ್ತು ಸನ್ನಿಧಿ ಇಬ್ಬರಿಗೂ ಆ ವಿಚಾರವನ್ನು ತಿಳಿಸಿದ್ದರು. ಆಗ ಸನ್ನಿಧಿ ಮತ್ತು ವೇದಾಂತ್ ಇಬ್ಬರಿಗೂ ಕಾಲೇಜ್ ಬಳಿ ನಡೆದ ಹಳೆಯ ಘಟನೆಯೊಂದು ನೆನಪಾಗಿ ಇಬ್ಬರ ಮುಖದಲ್ಲೂ ನಸುನಗು ಮಿಂಚಿತು. ಇಬ್ಬರು ಪರಸ್ಪರ ಮುಖ ನೋಡಿಕೊಂಡು ನಕ್ಕರು. ಅಮ್ಮ, ಇದುವರೆಗೂ ಅವನು ನನ್ನ ಸ್ವಂತ ಅಣ್ಣ ಅಲ್ಲ ಅಂತ ನನಗೆ ಡೌಟ್ ಬಂದಿರಲಿಲ್ಲ. ಆದರೆ ಇವನಿದ್ದಾನಲ್ಲ, ನಿನ್ನ ಅಳಿಯ, ಅವನು ತುಂಬ ಸಲ ನಿಮ್ಮಿಬ್ಬರನ್ನ ನೋಡಿದರೆ ಅಣ್ಣ ತಂಗಿ ಅಂತ ಅನಿಸೋದೇ ಇಲ್ಲ ಅಂತ ಹೇಳ್ತಾ ಇದ್ದ. ಮಾತ್ರ ಅಲ್ಲ, ಇವನು ಆಗಲೇ ನನ್ನ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದ. ಬೇರೆ ಯಾವ ಹುಡುಗನನ್ನು ನೋಡಬೇಡ, ಬೇರೆ ಹುಡುಗರ ಜೊತೆ ಫ್ರೆಂಡ್ಶಿಪ್ ಮಾಡಬೇಡ ಅಂತೆಲ್ಲ ನನ್ನ ಹತ್ರ ಹೇಳ್ತಾ ಇದ್ದ. ಒಂದು ದಿನ ಯಾವನು ಹುಡುಗ ನನ್ನ ಹುಡುಗಿನ ಹಾರಿಸ್ಕೊಂಡು ಹೋಗೋಕೆ ಬಂದಿದ್ದಾನೆ ಅಂತ ಅಂದ್ಕೊಂಡು ಅಣ್ಣನ ಕಾಲರ್ ಪಟ್ಟಿ ಹಿಡಿದಿದ್ದ ಗೊತ್ತಾ. ಸನ್ನಿಧಿ ಬೇಕೆಂದೇ ಅವನನ್ನು ರೇಗಿಸಿ ಅವನತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಳು. ಏಯ್ ಹುಡುಗಿ, ನನ್ನ ಆಡ್ಕೊಂಡು ನಗ್ತೀಯ ಎಂದು ಅವಳ ಮೇಲೆ ನಸು ಮುನಿಸಿದನಿಂದ ರೇಗಿದರು. ಅವಳ ಕಣ್ಣಿನ ನಗುವನ್ನೇ ನೋಡುತ್ತಾ ತಾನು ನಕ್ಕಿದ್ದ ದೀರ್ಘ ನಗು ನಗುತ್ತಾ ವೇದಾಂತ್ ಹೇಳಿದ, ಹೌದು ಆಂಟಿ, ಆವತ್ತು ಕಾಲೇಜ್ ಹತ್ರ ಅಲೋಕ್ ಅವಳನ್ನು ಕರ್ಕೊಂಡು ಹೋಗೋಕೆ ಅಂತ ಬಂದಿದ್ದ. ಆದರೆ ಇವಳು ಬೈಕ್ ಹತ್ತಲ್ಲ ಅಂತ ನಕ್ರ ಮಾಡ್ತಾ ಇದ್ಲು. ಆದ್ದರಿಂದ ಯಾವನು ರೋಡ್ ರೋಮಿಯೋ ನನ್ನ ಹುಡುಗಿನ ಪಟಾಯಿಸೋಕೆ ನೋಡ್ತಾನೆ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಟ್ಟಿತ್ತು. ತನ್ನ ಅಂದಿನ ವರ್ತನೆಗೆ ಕಾರಣವನ್ನು ಹೇಳಿದ ವೇದಾಂತ್. ಒಮ್ಮೆಲೆ ಇಬ್ಬರಿಗೂ ಹಿಂದಿನ ಘಟನೆಗಳೆಲ್ಲ ನೆನಪಾಗಿ ಬಂದವು. ಆಗ 1 ಸೈಡೆಡ್ ಲವ್ ಇತ್ತು. ಈ ಹುಡುಗಿಯನ್ನು ನನ್ನ ಬುಟ್ಟಿಯೊಳಗೆ ಹಾಕಬೇಕಾದ್ರೆ ಮಾತ್ರ ಅಲ್ಲ, ಈಗ ಮದುವೆ ಆಗಬೇಕಾದ್ರೂ ನಾನು ಅದೆಷ್ಟು ಕಷ್ಟಪಟ್ಟಿದ್ದೇನೆ ಅಂತ ನನಗೊಬ್ಬನಿಗೆ ಗೊತ್ತು ಎಂದು ವೇದಾಂತ್ ಹೇಳಿದಾಗ, ಹೌದಪ್ಪ, ನೀನೊಬ್ಬನೇ ಕಷ್ಟಪಟ್ಟಿರೋದು, ಬೇರೆಲ್ಲ ಆರಾಮಾಗಿದ್ದರು ಮೂತಿ ಉಬ್ಬಿಸಿ ಹೇಳಿದಳು ಸನ್ನಿಧಿ. ಅವನು ಬೇಕೆಂದೇ ಅವಳ ನೀಳವಾದ ಮೃದುವಾದ ರೇಷ್ಮೆಯಂತಹ ಕೂದಲನ್ನು ತನ್ನ ಕೈಗೆ ಸುತ್ತಿಕೊಳ್ಳುತ್ತಾ ಹೇಳಿದ, ಹೀಗೆ ನನ್ನನ್ನು ಪ್ರೇಮ ಪಾಶದಲ್ಲಿ ಬಂಧಿಸಿಬಿಟ್ಲು ಈ ಹುಡುಗಿ. ವೇದಾಂತ್ ಹೇಳಿದಾಗ ಸನ್ನಿಧಿ ಅವನತ್ತ ಕಣ್ಣರಳಿಸಿ ನೋಡುತ್ತಾ, ನೋಡಮ್ಮ ಇವನನ್ನು, ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ಅಂತ. ನಾನು ನಿನ್ನ ಬಂಧಿಸಿದ್ದೀನ, ಇಲ್ಲಿ ನೋಡು, ನೀನೇ ನನಗೆ ತಾಳಿ ಕಟ್ಟಿಬಿಟ್ಟು ನನ್ನ ಬಂಧಿಸಿಬಿಟ್ಟಿದ್ದೀಯಾ ಎಂದು ಹೇಳುತ್ತಾ ತನ್ನ ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ತೋರಿಸಿದಳು ಸನ್ನಿಧಿ. ಅವನಿಗುತ್ತರಿಸುವಾಗ ಅವಳ ಕಣ್ಣುಗಳು ಭಾವೋದ್ವೇಗದಿಂದ ತುಂಬಿದ್ದವು. ವೇದಾಂತ್ಗೆ ಅವಳ ದನಿಯಲ್ಲಿದ್ದ ಆಳದ ಅರಿವಾಗಿತ್ತು. ಅವನ ನಿಷ್ಕಲ್ಮಶವಾಗಿದ್ದ ಕಣ್ಣುಗಳನ್ನು ನೋಡುತ್ತಾ ಸನ್ನಿಧಿ ಹೇಳಿದಳು, ಸಾಮಾನ್ಯವಾಗಿ ಎಲ್ಲರೂ ಹಕ್ಕಿಯಂತೆ ಸ್ವತಂತ್ರವಾಗಿ ಹಾರಾಡೋಕೆ ಇಷ್ಟಪಡ್ತಾರೆ. ಆದರೆ ನೀನಿವತ್ತು ನನ್ನ ಬಂಧಿಸಿದ್ಯಲ್ಲ, ಈ ಬಂಧನದಲ್ಲಿರೋ ಸುಖ, ಸಂತೋಷ, ಮನಸ್ಸಿಗಾದ ನೆಮ್ಮದಿ ಬಹುಶಃ ಇನ್ನು ಯಾವುದರಲ್ಲೂ ಇಲ್ಲ. ಬೇರೆಯವರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ನನ್ನ ಬಗ್ಗೆ ಹೇಳ್ತಾ ಇದ್ದೀನಿ ಸನ್ನಿಧಿ ಹೇಳಿದಾಗ ವೇದಾಂತ್ನ ಕಣ್ಣುಗಳಲ್ಲಿ ತುಂಟತನ ಇಣುಕಿತು. ಅವನ ಕಣ್ಣುಗಳಲ್ಲಿ ಕೋಟಿ ನಕ್ಷತ್ರಗಳು ಪ್ರವಹಿಸಿದಂತಾಯಿತು. ಅವನು ಅವಳ ಪಕ್ಕದಲ್ಲಿ ನೇರವಾಗಿ ಕುಳಿತು ಅವಳನ್ನು ಆಶೀರ್ವದಿಸುವಂತೆ ಫೋಸ್ ಕೊಡುತ್ತಾ, ಆಮೆನ್
ಅಸ್ತು ತಥಾಸ್ತು. ಯಾವಾಗಲೂ ನೀನು ಈ ಬಂಧನದಲ್ಲಿ ಸುಖ ಸಂತೋಷವಾಗಿ ಬಾಳು. ಭಾವೋದ್ವೇಗದಿಂದ ಅರಳಿದ ಅವಳ ಕಣ್ಣುಗಳನ್ನು, ಸುಂದರವಾದ ಮುಖವನ್ನು ತನ್ನ ಕಣ್ಣುಗಳಲ್ಲಿ ಸೆರೆ ಹಿಡಿಯುತ್ತಾ ನಾಟಕೀಯವಾಗಿ ಹೇಳಿದ ವೇದಾಂತ್. ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸುತ್ತಿದ್ದರು. ವೇದಾಂತ್ ಅವಳನ್ನು ಪ್ರೀತಿಸಲು ಶುರುಮಾಡಿ ಸುಮಾರು 3 ವರ್ಷಗಳೇ ಆಗಿತ್ತು. ಆದರೆ ಒಂದು ದಿನ ಕೂಡ ಅವಳ ದೇಹವನ್ನು ಬಯಸಿರಲಿಲ್ಲ. ಅವಳ ಮನಸ್ಸನ್ನು ಬಯಸುತ್ತಿದ್ದ. ಅವಳ ನಿಷ್ಕಲ್ಮಶವಾದ ಪ್ರೀತಿಯನ್ನು ಬಯಸುತ್ತಿದ್ದ. ಮಾತ್ರವಲ್ಲ, ಅವಳನ್ನು ಇನ್ನಿಲ್ಲದಷ್ಟು ಪ್ರೀತಿಸುತ್ತಿದ್ದ. ಅವನದು ನಿಷ್ಕಲ್ಮಶವಾದ ಪ್ರೀತಿಯೆಂದು ಹೇಳಲು ಇದಕ್ಕಿಂತ ಹೆಚ್ಚಿನ ಸಾಕ್ಷಿ ಇನ್ನೇನೂ ಬೇಕಿರಲಿಲ್ಲ. ಅವರಿಬ್ಬರ ಪ್ರೀತಿಯ ಮುನಿಸು, ಜಗಳ, ಚೇಷ್ಟೆಗಳನ್ನು ನೋಡಲು 2 ಕಣ್ಣುಗಳು ಸಾಲದು ಎನಿಸಿತು ಜಯಂತಿಗೆ. ಸಂತೋಷದಿಂದ ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅಮ್ಮ, ಆಂಟಿ ರಜತ್ ಬಗ್ಗೆ ಹೇಳಿದ್ದನ್ನ ಪಪ್ಪನ ಹತ್ರ ಹೇಳಿದ್ಯಾ? ಅವರು ಅಷ್ಟು ಈಸಿಯಾಗಿ ಒಪ್ಕೊಂಡ್ರ? ಸನ್ನಿಧಿ ಅಚ್ಚರಿಯಿಂದ ತಾಯಿಯನ್ನು ಪ್ರಶ್ನಿಸಿದ್ದಳು. ಇಲ್ಲ ಕಂದ, ಮೊದಲೇ ಜಗಳ ಆಗಿತ್ತಲ್ಲ. ಅವರು ಹೇಳಿದ್ದು ಅಂದ್ರೆ ನಿಮ್ಮಪ್ಪ ಕೇಳ್ತಾರಾ? ಖಂಡಿತ ಇಲ್ಲ ಅಂತ ನನಗೆ ಗೊತ್ತಿತ್ತು. ಕಣ್ಣಾರೆ ನಿಮ್ಮಪ್ಪಂಗೆ ಅದನ್ನು ವಿತ್ ಪ್ರೂಫ್ ತೋರಿಸಬೇಕಾಗಿತ್ತು. ಆದರೆ ನಮ್ಮ ಹತ್ರ ಅಷ್ಟು ಕಾಲಾವಕಾಶ ಕೂಡ ಇರಲಿಲ್ಲ. ತಾಯಿ ಮುಂದೇನು ಹೇಳುತ್ತಾರೆಂದು ಕಣ್ಣರಳಿಸಿ ನೋಡುತ್ತಾ ಮಲಗಿದ್ದಳು ಸನ್ನಿಧಿ. ನಾವು ಹುಡುಗನ ಮನೆಗೆ ಹೋಗಿ ಬಂದ ಮೇಲೆ ಈ ಮದುವೆ ಬೇಡಲೇಬೇಡ, ಅವನು ಸರಿಯಿಲ್ಲ, ಅವನನ್ನು ನೋಡಿದರೆ ಉಮನೈಸರ್ ಥರ ಕಾಣಿಸ್ತಾನೆ ಅಂತ ಹಠ ಹಿಡಿದಾಗ ನಿಮ್ಮಪ್ಪ ನನ್ನ ಮೇಲೆ ತುಂಬ ರೇಗಿಬಿಟ್ರು. ಈಗಾಗಲೇ ಮದುವೆಯ ಮಾತುಕತೆ ಎಲ್ಲ ಮುಗ್ದಿದೆ. ಮಾತ್ರ ಅಲ್ಲ, ಅವರಿಗೆ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ. ನಾನು ಕೇಳುವ ಪರಿಸ್ಥಿತಿಯಲ್ಲೂ ಇಲ್ಲ. ಅವರ ಹತ್ರ ದುಡ್ಡು ಹಿಂದಿರುಗಿಸಿ ಅಂತ ಕೇಳೋಕ್ಕೂ ಆಗಲ್ಲ ಅಂತ ಹಠ ಮಾಡಿದ್ರು. ಕೊನೆಗೆ ಬೇರೆ ದಾರಿ ಕಾಣದೆ ಕುಸುಮ ಆಂಟಿ ಹೇಳಿರೋ ವಿಚಾರಗಳನ್ನು ನಿಮ್ಮ ಪಪ್ಪಂಗೂ ಹೇಳಿದೆ. ಆದರೆ ನಿಮ್ಮಪ್ಪ ನನ್ನ ಹತ್ರ ನೀನು ಯಾರ್ಯಾರದೋ ಮಾತು ಕೇಳಿಕೊಂಡು ಹೇಳಿದರೆ ನಾನು ನಂಬಲ್ಲ, ನನಗೆ ಸರಿಯಾಗಿ ಪ್ರೂಫ್ ಬೇಕು, ನಾನು ನನ್ನ ಕಣ್ಣಾರೆ ನೋಡಿದ ಮೇಲೇ ನಂಬೋದು ಅಂತ ಹೇಳಿಬಿಟ್ರು. ಈ ಮದುವೆ ಬೇಕು ಬೇಡ ಅನ್ನೋ ಕಾರಣಕ್ಕೆ ಮನೇಲಿ ನಿತ್ಯ ಜಗಳ, ಕಿರಿಕಿರಿ. ಆ ಕಾರಣದಿಂದಾಗಿ ನಿನ್ನ ಬಗ್ಗೆ ಕಾಳಜಿ ವಹಿಸೋಕೆ ಸಾಧ್ಯನೇ ಆಗಲಿಲ್ಲ ಪುಟ್ಟ. ಸಾರಿ ಕಂದ. ಆ ಸಂದರ್ಭದಲ್ಲಿ ನನಗೆ ನಿನ್ನ ಮದುವೆಯನ್ನು ನಿಲ್ಲಿಸುವುದೇ ಮುಖ್ಯ ಉದ್ದೇಶ ಆಗಿತ್ತು, ಜಯಂತಿಯವರು ಮಗಳಿಗೆ ವಿವರಿಸಿ ಹೇಳುತ್ತಿದ್ದರು. ನಿಮ್ಮಪ್ಪ ನನ್ನ ಮಾತು ಕೇಳ್ತಾ ಇಲ್ಲ. ನನಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಕುಸುಮ ಆಂಟಿಗೆ ಕಾಲ್ ಮಾಡಿ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ನನಗೆ ಮಾಡಿರುವ ಸಪೋರ್ಟನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಅವರು ಅವರ ಕಸಿನ್ನ ಕರೆಸೋಕೆ ಕೂಡ ಏರ್ಪಾಡು ಮಾಡಿದರು. ಸನ್ನಿಧಿ ಮತ್ತು ವೇದಾಂತ್ ಇಬ್ಬರು ತಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ಕತೆ ಕೇಳುವಂತೆ ಕೇಳುತ್ತಾ ಕುಳಿತಿದ್ದರು. ವೀಕ್ಷಕರೇ, ಎಲ್ಲರೂ ಈ ಕಥೆಯನ್ನೇ ಮೊದಲು ಹಾಕಬೇಕು ಅಂತ ಹೇಳ್ತಾ ಇರೋದ್ರಿಂದ ಈ ಕಥೆಯನ್ನೇ ಮೊದಲು ಹಾಕ್ತಾ ಇದ್ದೀನಿ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಾನು ಹಾಕೋ ಕಥೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.